ಸ್ನೇಹಿತರೆ ನಮಸ್ಕಾರ. ಮಂಜು ಕಾರ್ಸ್ ಬೈಯಿಂಗ್ ಅಂಡ್ ಸೇಲಿಂಗ್ ಯೂಸ್ಡ್ ಕಾರು. ಇವತ್ತು ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಕಾರಣ ಏನಂತ ಹೇಳಿದ್ರೆ ಸುಮಾರು 8 ಕಾರುಗಳನ್ನ ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ಎಕ್ಸಲೆಂಟ್ ಕಂಡೀಷನ್ನು, ವೆಲ್ ಮೇಂಟೈನ್ಡ್ ವೆಹಿಕಲ್ ಇದಾಗಿರುತ್ತೆ. ಮತ್ತೆ ಈ 8 ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ. ಬನ್ನಿ, ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ರೊನಾಲ್ಡ್ ಕ್ವಿಡ್ RXL 2019 ಮಾಡೆಲ್, ಸಿಂಗಲ್ ಓನರ್, 35,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಕ್ಸಲೆಂಟ್ ಕಂಡೀಷನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ರೀತಿ ಟಚ್ ಅಪ್ ಪೇಂಟು ಈ ಗಾಡಿಗೆ ಆಗಿರೋದಿಲ್ಲ. ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದು ಲೇಡೀಸ್ ಯಾರಾದ್ರೂ ಕಾರು, ಸ್ಮಾಲ್ ಕಾರ್ ಯಾರಾದ್ರೂ ನೋಡ್ತಾ ಇದ್ರೆ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ಈ ಕಾರ್ಗೆ ನಮ್ಮ ಕಡೆಯಿಂದ 2,50,000 ವರ್ಗು ಲೋನೇ ಮಾಡ್ಕೊಡ್ತೀವಿ. ಬರೀ ನೀವು 50,000 ರೂಪಾಯಿ ಮಾತ್ರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಗಾಡಿಗೆ. ನೋಡ್ತಾ ಇರ್ಬೋದು, ಬಾಡಿ ಲೈನ್, ಎಂಟೈರ್ ಬಾಡಿ ಲೈನ್ ಸೂಪರ್ ಆಗಿದೆ. ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ಡೋರ್ ಆಗ್ಲಿ, ಗ್ಲಾಸ್ ಆಗ್ಲಿ, ಯಾವುದೂ ರಿಪ್ಲೇಸ್ಮೆಂಟ್ ಇಲ್ಲಿವರೆಗೂ ಆಗಿರೋದಿಲ್ಲ. ಶೋರೂಮ್ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಅಪ್ ಟು 65% ಟೈರ್ ಕಂಡೀಷನ್ ಇದೆ. ಒರಿಜಿನಲ್ ಬಾಡಿ ಲೈನು, ಯಾವುದೇ ರೀತಿ ರೆಸ್ಟ್ ಫಾರ್ಮ್ ಆಗ್ಲಿ, ಮತ್ತೆ ಡೆಂಟ್ ಆಗ್ಲಿ, ಸ್ಕ್ರಾಚಸ್ ಆಗ್ಲಿ, ಯಾವುದೇ ರೀತಿ ಈ ಕಾರು ಇರೋದಿಲ್ಲ. ನೋಡ್ತಾ ಇರ್ಬೋದು, ಎಂಟೈರ್ ಬಾಡಿ ಲೈನ್ ನ ವಿಡಿಯೋ ಮಾಡಾಕಿದ್ದೀನಿ. ಕ್ಲೀನ್ ಆಗಿ ಝೂಮ್ ಮಾಡಿ ನೋಡಿದ್ರೆ ನಿಮಗೆ ಇದು ಗೊತ್ತಾಗುತ್ತೆ. ಒಂಥರ ಹೊಸ ಕಾರ್ ತಗೊಂಡ್ರೆ ಯಾವ ತರ ಫೀಲ್ ಆಗುತ್ತೋ ಅದೇ ರೀತಿಲೇನೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಯಾವುದೇ ರೀತಿ ಸಿಂಗಲ್ ಸ್ಕ್ರಾಚಸ್ ಆಗಿಲ್ಲ, ಡೆಂಟ್ ಆಗಿಲ್ಲ. ದಯವಿಟ್ಟು ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವೆಹಿಕಲ್ ರಿಲೇಟೆಡ್ ವಿಡಿಯೋಸು ಇನ್ನ ಹೆಚ್ಚಿನ ರೀತಿಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ನೋಡ್ತಾ ಇರ್ಬೋದು ಹೇಗಿದೆ ಕಂಡೀಷನ್ ಅಂತ. ಎಂಟೈರ್ ಬಾಡಿ ಲೈನು, ಎಂಟೈರ್ ಫುಲ್ಲು ರೈಟ್ ರೌಂಡು ನಿಮಗೆ ಇದು ವಿಡಿಯೋ ಮಾಡಾಕಿದ್ದೀನಿ. ಬನ್ನಿ ಇಂಟೀರಿಯಲ್ ನೋಡ್ಕೊಂಬರೋಣ. ಇಂಟೀರಿಯಲ್ ವೆಲ್ ಮೇಂಟೈನ್ಡ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಯಾವುದೇ ರೀತಿನೂ ಸೀಟ್ ಕವರ್ ಆಗಲಿ, ಫ್ಲೋರ್ ಮ್ಯಾಟ್ ಆಗಲಿ, ಯಾವುದೇ ರೀತಿ ಡ್ಯಾಮೇಜ್ ಇರೋದಿಲ್ಲ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಆಗಿರೋದ್ರಿಂದ ಚೆನ್ನಾಗೇ ಮೇಂಟೈನ್ ಮಾಡಿರ್ತಾರೆ. ನೋಡ್ತಾ ಇರ್ಬೋದು, ಒಳಗಡೆ ಇಂಟೀರಿಯಲ್ ಎಲ್ಲ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ AC ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಹಿಂದೆಗಡೆ ಸ್ಟೆಪ್ನಿ ಕೂಡ ಇನ್ನ ಯೂಸ್ ಆಗಿಲ್ಲ ಹೇಗಿದೆ ಅಂತ. ಯಾವುದೇ ರೀತಿ ಸಿಂಗಲ್ ಸ್ಕ್ರಾಚಸ್ ಕೂಡ ಇದರಲ್ಲಿ ಇರೋದಿಲ್ಲ. ಮತ್ತೆ ರೆಸ್ಟ್ ಫಾರ್ಮು ಬಂದಿರೋದಿಲ್ಲ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಈ ಗಾಡಿ ಏನಾದ್ರೂ ಅಕಸ್ಮಾತ್ ಲೋನಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ವಿತಿನ್ 4 days ಒಳಗಡೆ ನಿಮಗೆ ಲೋನ್ ಮಾಡ್ಕೊಡ್ತೀನಿ. ಒಳ್ಳೆ ಪ್ರೊಫೈಲ್ ಇತ್ತು ಅಂತ ಹೇಳಿದ್ರೆ ಅಪ್ ಟು 3 lakhs ವರ್ಗು ನಾನು ಇದನ್ನ ಲೋನ್ ಮಾಡ್ಕೊಡ್ತೀನಿ ನಿಮಗೆ. ನೋಡಿ ಬನ್ನಿ, ಇವಾಗ ಹೊಸದೊಂದು 2019 ಮಾಡೆಲ್ VDI ಆಪ್ಷನಲ್ ಡೀಸೆಲ್ ವೇರಿಯಂಟ್ ವೆಹಿಕಲ್. ಇದು ಎಕ್ಸಲೆಂಟ್ ಕಂಡೀಷನು, ಶೋರೂಮ್ ಮೇಂಟೆನೆನ್ಸ್, 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಅಪ್ ಟು ನಿಮಗೆ 80% ಟೈರ್ ಕಂಡೀಷನ್ ಇದೆ. ಒರಿಜಿನಲ್ ಬಾಡಿ ಲೈನು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅಪ್ ಟು ಇದಕ್ಕೆ ನಿಮಗೆ 7 lakhs ವರ್ಗು ನಾನು ಲೋನೇ ಮಾಡ್ಕೊಡ್ತೀನಿ. ಐ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಸಿಬಿಲ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಅಪ್ ಟು 7.5 lakhs ವರ್ಗು ಬರೀ ಲೋನೇ ಆಗುತ್ತೆ ನಿಮಗೆ ಗಾಡಿಗೆ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಲುಕ್ ಲೈಕ್ ಎ ನ್ಯೂ ಕಾರ್ ಅಂತ ಹೇಳ್ಬೋದು. ದಯವಿಟ್ಟು ಸ್ನೇಹಿತರೆ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸು ನಿಮಗೆ ಬರ್ತಾ ಇರುತ್ತೆ ವೆಹಿಕಲ್ ರಿಲೇಟೆಡ್. ಬನ್ನಿ ಇವಾಗ ಇದನ್ನ ರೈಟ್ ರೌಂಡ್ ನೋಡ್ಕೊಂಬರೋಣ ಹೇಗಿದೆ ಅಂತ. ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ಇವತ್ತರೆಗೂ ಟಚ್ ಅಪ್ ಪೇಂಟ್ ಇದಾಗಿಲ್ಲ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸಿಂಗಲ್ ಓನರ್ ಆಗಿರೋದ್ರಿಂದ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಈ ಗಾಡಿಗೆ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಇದು 7 to 7.5 lakhs ವರ್ಗು ನಿಮಗೆ ಲೋನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರೋದು. ತುಂಬಾನೇ ಚೆನ್ನಾಗಿದೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಮಾರುತಿಯವರು 2018-19 ಅಲ್ಲಿ ಡೀಸೆಲ್ ವೇರಿಯಂಟ್ ವೆಹಿಕಲ್ ನ ಸ್ಟಾಪ್ ಮಾಡಿದ್ದಾರೆ. ಇದು ಕೊನೆಯ ಗಾಡಿ ಡೀಸೆಲ್ ವೇರಿಯಂಟೆಡ್ ವೆಹಿಕಲ್. ತುಂಬಾನೇ ಚೆನ್ನಾಗಿದೆ. ಇದು ಆಪ್ಷನಲ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಬರುತ್ತೆ. ಇದು ಮಿರರ್ ಬಟನ್ ಆಪರೇಟ್ ಮಾಡಬಹುದು ಮಿರರ್ನ. ತುಂಬಾನೇ ಚೆನ್ನಾಗಿದೆ, ಎಕ್ಸಲೆಂಟ್ ಕಂಡೀಷನ್. ಆಮೇಲೆ ಇನ್ನೊಂದೇನಂದ್ರೆ ಫ್ಯಾನ್ಸಿ ನಂಬರ್ ಟೋಟಲ್ ಮಾಡಿದ್ರೆ 70209 ಅಂತ ಬರುತ್ತೆ. ತುಂಬಾ ಜನ 9 ಬೇಕು ಅಂತ ಹುಡುಕ್ತಾ ಇರ್ತೀರಾ. ನೋಡಿ, ಒಳ್ಳೆ ಚೆನ್ನಾಗಿದೆ ಗಾಡಿ. ಇದು ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ ಗಾಡಿಗೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. 85% ಟೈರ್ ಕಂಡೀಷನ್ ಇದೆ. ಇದು ಎಕ್ಸಲೆಂಟ್ ಇದೆ ಗಾಡಿ. ಯಾವುದೇ ರೀತಿನೂ ಡೋರ್ ಆಗ್ಲಿ, ಬ್ಯಾನೆಟ್ ಆಗ್ಲಿ ಯಾವುದು ರಿಪ್ಲೇಸ್ಮೆಂಟ್ ಆಗಿಲ್ಲ. ಈವನ್ ಗ್ಲಾಸ್ ಕೂಡ ರಿಪ್ಲೇಸ್ಮೆಂಟ್ ಯಾವುದು ಇಲ್ಲ. ಅಷ್ಟು ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಯಾವುದಾದ್ರೂ ಕಾರು ನಿಮ್ಗೆ ಇಷ್ಟವಾದ ಕಾರ್ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದನ್ನ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ತುಂಬಾ ಜನ ಇಷ್ಟಪಡ್ತಕ್ಕಂಥ ವೆಹಿಕಲ್ ಇದಾಗಿರುತ್ತೆ, ಮಾರುತಿ ಓಮಿನಿ.
ಮಾರುತಿ ಓಮಿನಿ ಸ್ಟಾಪ್ ಆಗಿರೋದ್ರಿಂದ ಹೆವಿ ಡಿಮ್ಯಾಂಡ್ ಈ ವೆಹಿಕಲ್ಗೆ ಕ್ರಿಯೇಟ್ ಆಗಿದೆ. ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದು 2019 ಮಾಡಲು, ಸಿಂಗಲ್ ಓನರು, ಎಕ್ಸಲೆಂಟ್ ಕಂಡೀಷನ್ನು, ಒರಿಜಿನಲ್ ಬಾಡಿ ಲೈನು, ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಅನ್ನೋದು ಬಿಟ್ಟರೆ, ಬಟ್ ಗಾಡಿ ಸೂಪರ್ ಆಗಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಇಂಟೀರಿಯರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೀಟ್ ಕವರು ತುಂಬಾನೇ ಕಂಪ್ನಿ ಕಡೆಯಿಂದ ಆಗಿರೋದ್ರಿಂದ ಸ್ವಲ್ಪ ಸೀಟ್ ಕವರ್ ಎಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದ್ ಬಿಟ್ರೆ ಎಂಟೈರ್ ಬಾಡಿ ಲೈನು ಯಾವುದೇ ರೀತಿ ರೆಸ್ಟ್ ಫಾರ್ಮ್ ಈ ಗಾಡಿಲಿ ಇರೋದಿಲ್ಲ. ಮಾರುತಿಲಿ ನಿಮ್ಗೆ ಗೊತ್ತಿರೋಗೆ ತುಂಬಾನೇ ರೆಸ್ಟ್ ಬರುತ್ತೆ. ಇದು ರೆಸ್ಟ್ ಫಾರ್ಮಿಂಗ್ ಆಗಿರಲ್ಲ, ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಮಾರುತಿ ಓಮಿನಿ ಹುಡುಕ್ತಾ ಇದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. 2017 ಮಾಡಲು, ಸಿಂಗಲ್ ಓನರು, 42,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಎಕ್ಸಲೆಂಟ್ ಕಂಡೀಷನ್ ಆಗಿದೆ. ಬನ್ನಿ, ಸ್ವಿಫ್ಟ್ ಡಿಸೈರ್ ZDI ಟಾಪ್ ಎಂಡ್ ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿರುತ್ತೆ. ಇದು ವೆಹಿಕಲ್ 1,06,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಎಂಟೈರ್ ಬಾಡಿಲಿ ನೋಡ್ತಾ ಇರ್ಬೋದು. ಬಂಪರ್ ಪೇಂಟಿಂಗ್ ಆಗಿದೆ. ಬಾಡಿ ಲೈನು ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಆಗಲಿ, ರಿಫಬ್ ಆಗಲಿ ಯಾವುದು ಆಗಿರೋದಿಲ್ಲ. ಗ್ಲಾಸ್ ಕೂಡ ಒರಿಜಿನಲ್ ಗ್ಲಾಸು, ಶೋರೂಮ್ ಇಂದ ಏನ್ ಬಂತು ಅದೇ ಗ್ಲಾಸು ಇವತ್ತರೆಗೂ ಇದೆ. ಆಕ್ಸಿಡೆಂಟ್ ಫ್ರೀ ಕೂಡ ಇದು ವೆಹಿಕಲ್. ತುಂಬಾನೇ ಚೆನ್ನಾಗಿದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತಿದ್ದು. ಬನ್ನಿ, ಇಂಟೀರಿಯರ್ ತೋರಿಸ್ತೀನಿ. ಎಕ್ಸಲೆಂಟ್ ಆಗಿದೆ. ಮೊದಲಿಗೆ ರೈಟ್ ರೌಂಡ್ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ರೈಟ್ ರೌಂಡು ಬಾಡಿ ಲೈನ್ ನೋಡ್ಕೊಂಬೋಣ ಫಸ್ಟು. ತುಂಬಾನೇ ಚೆನ್ನಾಗಿದೆ. ವೆಲ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಈ ಗಾಡಿ ಕೂಡ ನೋಡಿದ್ರೆ. ರನ್ನಿಂಗು, ಇಂಜಿನ್ ಸ್ಮೂತು, ಯಾವುದೇ ರೀತಿ ಬ್ಯಾಕ್ ಕಂಪ್ರೆಸರ್ ಆಗಲಿ, ಸ್ಮೋಕಿಂಗ್ ಆಗಲಿ ಯಾವುದೂ ಇಲ್ಲ. ನೋಡ್ತಾ ಇರ್ಬೋದು ಮೀಟರ್ ರೀಡಿಂಗು. ಇದು ಪುಷ್ ಬಟನ್ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು. ಮಾರುತಿ ಕಂಪ್ನಿ ಗಾಡಿಗಳೆಲ್ಲ ನಿಮಗೆ 3.5 ಲ್ಯಾಕ್ಸು 4 ಲ್ಯಾಕ್ಸ್ವರೆಗೂ ಇಂಜಿನ್ ಆಯಿಲ್ ಮೇಂಟೈನ್ ಮಾಡಿದರೆ ಅಪ್ ಟು 5 ಲ್ಯಾಕ್ಸ್ವರೆಗೂ ನೀವು ಗಾಡಿ ಓಡಿಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದು ತುಂಬಾನೇ ಸ್ಮೂತ್ ಇಂಜಿನ್ನು, ಎಕ್ಸಲೆಂಟ್ ಆಗಿದೆ. ಒಳ್ಳೆ ಸರ್ವಿಸು, ಶೋರೂಮಲ್ಲೇ ಮೇಂಟೈನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಗಾಡಿ ಕಂಡೀಷನ್ ಇದೆ. ABS ನೋಡ್ತಾ ಇರ್ಬೋದು. ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಸುಮಾರು ಜನ ಡೀಸೆಲ್ ಗಾಡಿ ನಿಲ್ಸಿರೋದ್ರಿಂದ ಡಿಮ್ಯಾಂಡು ಜಾಸ್ತಿ ಆಗಿದೆ. ಇದು 2015 ಮಾಡಲು ನೋಡ್ತಾ ಇರ್ಬೋದು. ದಯವಿಟ್ಟು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ವೆಹಿಕಲ್ ರಿಲೇಟೆಡ್ ವಿಡಿಯೋಸು ಇದೇ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ದಯವಿಟ್ಟು ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಬೇಕು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಇನ್ನು ಮುಂದೆ ಒಳ್ಳೆ ಗಾಡಿ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದು ಇಂಟೀರಿಯರ್ ಮತ್ತೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ಡೋರ್ ಪ್ಯಾಡ್ ಆಗ್ಬೋದು, ಸೀಟ್ ಕವರ್ ಆಗ್ಬೋದು, ಫ್ಲೋರ್ ಮ್ಯಾಟ್ ಇಂದ ಹಿಡಿದು ಪ್ರತಿಯೊಂದು ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಏನಾದರೂ ಅಕಸ್ಮಾತ್ ಲೋನ್ ಆಪ್ಷನ್ಸ್ ಏನಾದರೂ ಹೋಗ್ತಾ ಇದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಗಾಡಿಗಳು ನಿಮ್ಗೆ ಬೇಕಾದ್ರೆ ಅದಕ್ಕೆ ನಾವು ಅಪ್ ಟು 70 to 80% ಲೋನ್ ಮಾಡ್ಕೊಡ್ತೀವಿ. ವೆಹಿಕಲ್ಗೆ ಅದ್ರ ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ. 2012 ಎಬೋ ಮಾಡಲ್ಗಳಿಗೆ ಯಾವುದೇ ಆದ್ರೂ ಪರವಾಗಿಲ್ಲ. ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು. ನಾನು ವಿತಿನ್ 4 days ಒಳಗಡೆ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ. ಬನ್ನಿ, ಇದು ರೆನಾಲ್ಟ್ ಡೆಸ್ಟರ್ 2012 ಮಾಡಲ್ಲು, ಸೆಕೆಂಡ್ ಓನರ್. ಇದು ಕೂಡ ಎಕ್ಸಲೆಂಟ್ ಆಗಿದೆ. ಇದು ಕೂಡ ಯಾವುದೇ ರೀತಿ ಟಚ್ ಅಪ್ ಪೇಂಟ್ ಆಗಿಲ್ಲ. ಒರಿಜಿನಲ್ ಪೇಂಟಲ್ಲಿ ಗಾಡಿ ಇವತ್ತರೆಗೂ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. 110 PS ಬರ್ತಿದ್ದು. 12 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಇದು ಓನ್ಲಿ 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಯಾರಾದರೂ ಡೆಸ್ಟರ್ ನೋಡ್ತಾ ಇದ್ರೆ, ತುಂಬಾ ಜನ ಡೆಸ್ಟರ್ ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ಡೆಸ್ಟರ್ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಹತ್ರ ಒಂದು ಒಳ್ಳೆ ಡೆಸ್ಟರ್ ಬಂದಿದೆ. ತುಂಬಾನೇ ಚೆನ್ನಾಗಿದೆ ಗಾಡಿ. ಇಂಜಿನ್ ಸ್ಮೂತ್ ಇಂಜಿನ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ವಿತ್ ಅಲೈ ವೀಲ್ಸ್ ಬರುತ್ತೆ. ಇದರಲ್ಲಿ ಕಂಪ್ನಿ ಕಡೆಯಿಂದಾನೇ ಬರುತ್ತೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ತಾ ಇರ್ಬೋದು. ಟೈರು ಎಕ್ಸಲೆಂಟ್ ಇದೆ. ಅಪ್ ಟು ನಿಮಗೆ 75% ಟೈರ್ ಕಂಡೀಷನ್ ಇದೆ. ಮತ್ತೆ ಇದು ಕೂಡ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದ್ರ ಮೇಲ್ಗಡೆ ಬೇಸ್ ಮೇಲೆ ನಿಮಗೆ ಲೋನು ಮಾಡ್ಕೊಡ್ಬೋದು. ಅಪ್ ಟು 3.5 ಲ್ಯಾಕ್ಸ್ವರೆಗೂ ನಾನು ಇದನ್ನ ಲೋನೇ ಮಾಡ್ಕೊಡ್ತೀನಿ ನಿಮಗೆ. ಯಾರಾದರೂ ಲೋನಲ್ಲಿ ವೆಹಿಕಲ್ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಅಪ್ ಟು 3.5 ಲ್ಯಾಕ್ಸು ಲೋನ್ ಮಾಡ್ಕೊಡ್ತೀನಿ ಈ ವೆಹಿಕಲ್ಗೆ. ಅದು ನ್ಯಾಷನಲೈಸ್ ಬ್ಯಾಂಕಲ್ಲೇ ಮಾಡ್ಕೊಡ್ತೀನಿ, ಇಲ್ಲ MNC ಬ್ಯಾಂಕಲ್ಲಿ ಮಾಡ್ಕೊಡ್ತೀನಿ. ತುಂಬಾನೇ ಚೆನ್ನಾಗಿದೆ. ಯಾರಾದರೂ ಡೆಸ್ಟರ್ ಏನಾದರೂ ನೋಡ್ತಾ ಇದ್ರೆ ನೋಡಿ ಸ್ನೇಹಿತರೆ. ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಇದು ವೆಹಿಕಲ್ ಇದಾಗಿರುತ್ತೆ. ಯಾವುದೇ ರೀತಿ ರಬ್ಬಿಂಗ್ ಪಾಲಿಶ್ ಮಾಡಿಲ್ಲ, ಆದರೂ ಕೂಡ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರಾದರೂ ಟಾಟಾ ನ್ಯಾನೋ ನೋಡ್ತಾ ಇದ್ರೆ, ಟ್ವಿಸ್ಟ್ 2017 ಮಾಡಲ್, ಸಿಂಗಲ್ ಓನರ್. ಇದು ಕೂಡ 38,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ತಾ ಇರ್ಬೋದು. ಟ್ವಿಸ್ಟು ಶೋರೂಮಲ್ಲಿ ಬಂದಾಗ ಇದು ಬೇಸಿಕ್ ಅಂದರೆ ಸೆಕೆಂಡ್ ವೇರಿಯಂಟು. ಆಟೋಮೆಟಿಕ್ ಬಿಟ್ಟರೆ ಸೆಕೆಂಡ್ ಬಂದ್ಬಿಟ್ಟು ಮ್ಯಾನ್ಯುವಲಿ ಬಂದ್ಬಿಟ್ಟು 4,60,000 ಆನ್ ರೋಡ್ ಇತ್ತು. ನೋಡ್ತಾ ಇರ್ಬೋದು.
ಆಟೋಮೆಟಿಕ್ ಬಂದ್ಬಿಟ್ಟು 4,80,000 ಆನ್ ರೋಡ್ ಇತ್ತು. ಇದು ನಿಮಗೆ 2017 ಮಾಡಲು ಸಿಂಗಲ್ ಓನರ್ ಆಗಿರೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ಗೆ ನಾನು ನಿಮಗೆ ಮಾಡಿಕೊಡ್ತೀನಿ. ನೋಡ್ತಾ ಇರ್ಬೋದು 1.75 ಹೇಳ್ತಾ ಇದ್ದೀನಿ, ಸ್ಟ್ರೈಟ್ಲಿ ನೆಗೋಷಿಯಬಲ್ಲು. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟೈರ್ ಹಾಕಿ ಬರೀ ಇನ್ನು 50 ಕಿಲೋಮೀಟರ್ ಓಡಿರೋದು ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಶೋರೂಮ್ ಟೆಸ್ಟಲ್ಲೇ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ತಾ ಇರ್ಬೋದು ಎಂಟೈರ್ ಬಾಡಿ ಲೈನು ತುಂಬಾ ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ವಿತ್ ಬ್ಯಾಕ್ ಡಿಕ್ಕಿ ಕೂಡ ಇದರಲ್ಲಿ ಓಪನ್ ಆಗುತ್ತೆ ಟ್ವಿಸ್ಟಲ್ಲಿ. ಏನಾದ್ರೂ ಲೋ ಬಜೆಟಲ್ಲಿ ಏನಾದರೂ ಗಾಡಿ ಏನಾದರೂ ನೋಡ್ತಾ ಇದ್ರೆ ಇದು ನಿಮಗೆ 25+ ನೀವು ಮೈಲೇಜು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿ